ಹಾಯ್ ಫ್ರೆಂಡ್ಸ್, ಈಗ ನಾವು ಇವತ್ತಿನ ಜೂನ್ 10, 2026 ಸ್ಟಾಕ್ ಮಾರ್ಕೆಟ್ ಅಪ್ಡೇಟನ್ನು ಡಿಸ್ಕಸ್ ಮಾಡೋಣ. ಓಕೆ, ಇವತ್ತು ಏನೇನು ಮೇನ್ ಇವೆಂಟ್ ಆಗಿದೆ ಮತ್ತು ನಿಫ್ಟಿ 50 ಎಷ್ಟು ಡೌನ್ ಇದೆ, ಎಷ್ಟು ಅಪ್ ಇದೆ, ಎಲ್ಲ ಡೀಟೇಲಾಗಿ ತಿಳ್ಕೊಳೋಣ. ಓಕೆ, ಈಗ ನೋಡಿ, ನಿಫ್ಟಿ 50 ಅರೌಂಡ್ 23,214, ಅರೌಂಡ್ 27 ರೂಪೀಸ್ ಡೌನ್ ಇದೆ, -0.1%. ಸೆನ್ಸೆಕ್ಸು 73,983 ಇದೆ, 64 ರೂಪೀಸ್ ಅಪ್ ಇದೆ. ಓಕೆ, ಸೊ ಇದು ಇವತ್ತಿನ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಡೀಟೇಲ್ಸು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಇವತ್ತು ಸ್ವಲ್ಪ US ಇರಾನ್ ಸಂಘರ್ಷ, ಸ್ವಲ್ಪ ಡ್ರೋನ್ಸು ಅಟ್ಯಾಕು ಅದೆಲ್ಲ ಸ್ವಲ್ಪ ಕಂಟಿನ್ಯೂ ಆಗ್ತಾಯಿತ್ತು. ಸೊ ಇದಕ್ಕೆ ಸ್ವಲ್ಪ ಇನ್ವೆಸ್ಟರ್ಸು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ರು, ಏನು ಇದು ಕಂಟಿನ್ಯೂ ಆಗ್ತಾಯಿದೆ ಅದಕ್ಕೋಸ್ಕರ ಇವತ್ತು ಕ್ರೂಡ್ ಆಯಿಲ್ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗಿದೆ. ಓಕೆ, ಅರೌಂಡ್ $91.36 ಪರ್ ಬ್ಯಾರೆಲ್ಗೆ. ಓಕೆ, ಸೊ ಇದೆಲ್ಲ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗ್ತಾಯಿದೆ ಗ್ಲೋಬಲ್ ಮಾರ್ಕೆಟಲ್ಲಿ. ಇದು ಮೇನ್ ಪಾಯಿಂಟು, ಗ್ಲೋಬಲ್ ಮಾರ್ಕೆಟ್ ಅದಕ್ಕೆ ಇವತ್ತು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾಯಿತ್ತು ಅಂತ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ RBI ಹಣಕಾಸಿನ ಸ್ಥಿತಿ ಮೀನ್ಸು ಇವತ್ತಿನ ರೆಪೋ ರೇಟು 6.5 ಮೇಂಟೈನ್ ಆಗ್ತಾಯಿದೆ. ಓಕೆ, GDPನೂ 7.2 ಸ್ವಲ್ಪ ಏರಿಕೆ ಆಗ್ತಾಯಿದೆ. ಓಕೆ, 7.2%. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಟಾಪ್ ಗೇನರ್ಸು ಟಾಪ್ ಲೂಸರ್ಸ್ ಅಂತ ನೋಡಬೇಕಾದ್ರೆ ಅರೌಂಡ್ FMCG ಸೆಕ್ಟರು +1.05% ಇನ್ಕ್ರೀಸ್ ಆಗಿದೆ, ಅಥವಾ ಮತ್ತು ಪ್ರೈವೇಟ್ ಬ್ಯಾಂಕ್ಸು 0.72, ಮೆಟಲ್ಲು ಸ್ವಲ್ಪ ಡೌನ್ ಆಗಿದೆ. ಓಕೆ, ರಿಯಾಲಿಟಿ ಸೆಕ್ಟರು, IT ಸೆಕ್ಟರು, ಮೀಡಿಯಾ, PSU ಬ್ಯಾಂಕ್ಸು ಸ್ವಲ್ಪ ಡೌನ್ ಆಗಿದೆ. ಈ ಸೆಕ್ಟರ್ಸ್ ಎಲ್ಲ ಡೌನಲ್ಲಿದೆ ಇವತ್ತು. ಓಕೆ, FMCG ಒಂದೇ ಸ್ವಲ್ಪ ಅಪ್ ಆಗಿದೆ. ಓಕೆ, ನೆಕ್ಸ್ಟು ಟುಡೇಸ್ ಟಾಪ್ ಗೇನರ್ಸ್ ಆ್ಯಂಡ್ ಲೂಸರ್ಸ್ ನೋಡಬೇಕಾದ್ರೆ ನೆಸ್ಲೆ ಇಂಡಿಯಾ 1.9%, HUL, ಎಕ್ಸಿಸ್ ಬ್ಯಾಂಕು, ಕೊಟಕ್ ಬ್ಯಾಂಕು ಚೆನ್ನಾಗಿ ಗ್ರೋತ್ ಆಗಿದೆ. ಟಾಪ್ ಲೂಸರ್ಸಲ್ಲಿ ಹಿಂದುಲೇಖ, ಕೋಲ್ ಇಂಡಿಯಾ, ಇನ್ಫೋಸಿಸ್ಸು, ONGC ಎಲ್ಲ ಟಾಪ್ ಲೂಸರ್ಸು. ಇನ್ ಡೀಟೇಲ್ಸ್ ಈ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ಓಕೆ, IT ಮತ್ತು ಮೆಟಲ್ಸು ಸ್ವಲ್ಪ ಇವತ್ತು ಯಾಕೋ ಡೌನಲ್ಲಿ ಮೂವ್ ಆಗ್ತಾಯಿತ್ತು, ಬಿಕಾಸ್ ಗ್ಲೋಬಲ್ ಟೆನ್ಷನ್, ಜಿಯೋಪೊಲಿಟಿಕಲ್ ಟೆನ್ಷನಿಂದ. ಓಕೆ, ನೆಕ್ಸ್ಟು FI ಆ್ಯಂಡ್ DII. ಓಕೆ, FI ಅವರು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅರೌಂಡ್ 2,125 crores ಸೆಲ್ ಮಾಡಿದ್ದಾರೆ. ಬಟ್ಟು ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 3,124 crores ಬೈ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ಇವತ್ತು ಸ್ಟೇಬಲ್ ಇತ್ತು. ಓಕೆ, ಡ್ಯೂ ಟು SIPಸು ಇನ್ವೆಸ್ಟ್ಮೆಂಟ್ಸು ಗ್ಲೋಬಲಲ್ಲೆಲ್ಲ ಚೆನ್ನಾಗಿ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟು ಸ್ಟೇಬಲ್ ಆಗಿ ಮೂವ್ ಆಗ್ತಾಯಿದೆ. ಓಕೆ, ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಯಾವ ಕಾರ್ಪೊರೇಟ್ ಸೆಕ್ಟರ್ಸು ಎಷ್ಟೆಷ್ಟು ಡಿವಿಡೆಂಟ್ ಕೊಡ್ತಾಯಿದೆ, ಓಕೆ, ಬೋನಸ್ ಏನು ಕೊಡ್ತಾಯಿದೆ ನೋಡಿ. ಟಾಟಾ ಎಲೆಕ್ಸಿ 75 ರೂಪೀಸ್ ಪರ್ ಶೇರಿಗೆ, ಇನ್ಫೋಸಿಸ್ 25 ರೂಪೀಸು, ಇಂಡಿಯನ್ ಬ್ಯಾಂಕು 18.25 ಪರ್ ಶೇರ್ಗೆ, ಟಾಟಾ ಕೆಮಿಕಲ್ಲು 11 ರೂಪೀಸ್ ಪರ್ ಶೇರಿಗೆ ಕೊಡ್ತಾಯಿದೆ. ಅದೇ ಥರ ಬೋನಸ್ಸು ಗೌತಮ್ ಎಕ್ಸಾಮ್ಸ್ 3:1 ಕೊಡ್ತಾಯಿದೆ. ಓಕೆ, ಇದು ಬೋನಸ್ ಶೇರ್ ಡೀಟೇಲ್ಸು. ನಾಳೆ ಟ್ರೇಡಿಂಗ್ದು ಏನು ಐಡಿಯಾ ಇರುತ್ತೆ ಅಂದರೆ ಸ್ವಲ್ಪ ಸಪೋರ್ಟು 23,000ಇಂದ 2350 ಇರುತ್ತೆ. ಓಕೆ, ರೆಸಿಸ್ಟೆನ್ಸು 23,450ಇಂದ 23,500. ಓಕೆ, ನಿಫ್ಟಿ 50ನೂ 54,000ಇಂದ 500ಇಂದ 54,700 ಸಪೋರ್ಟ್ ಇರುತ್ತೆ. ರೆಸಿಸ್ಟೆನ್ಸು 55ಇಂದ 800, 56,000 ಈ ಥರ ಇರುತ್ತೆ. ಓಕೆ, ಇದೆಲ್ಲ ಸೆನ್ಸೆಕ್ಸ್ದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ಓಕೆ, ನಾಳೆ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಸ್ವಲ್ಪ ಗ್ಲೋಬಲ್ ರಿಸ್ಕ್ ಇರೋದರಿಂದ US ಇರಾನು ಮತ್ತು ಕಚ್ಚಾ ತೈಲ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆಗೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ಮೇ ಬಿ FMCG ಸೆಕ್ಟರು ಮತ್ತು ಬ್ಯಾಂಕಿಂಗ್ ಸೆಕ್ಟರು ಸ್ವಲ್ಪ ಓಕೆ ಡಿಫೆನ್ಸಿವ್ ಆಗಿ ಆ್ಯಕ್ಟ್ ಮಾಡ್ತಾಯಿದೆ. ಸೊ ಅದು ಸ್ವಲ್ಪ ಸೇಫ್ ಎವೆನ್ ಅನ್ನಿಸುತ್ತೆ. ಓಕೆ, ಸೊ ಇದೆಲ್ಲ ನೀವು ಟ್ರೇಡ್ ಮಾಡೋ ಮುಂದೆ ಸ್ವಲ್ಪ ಕನ್ಸಿಡರ್ ಮಾಡಿ, ಸ್ಟಾಪ್ ಲಾಸು ಅದೆಲ್ಲ ಕನ್ಸಿಡರ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿ. ಓಕೆ, ಇದು ಟುಮಾರೋ ಸ್ಟಾಕ್ ಮಾರ್ಕೆಟ್ ಪ್ರಿಕಾಷನ್ನು. ಓಕೆ, ಸೊ ಈ ಎಲ್ಲ ಇನ್ಫಾರ್ಮೇಷನು ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಓಕೆ, ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್
ಕಮೆಂಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಓಕೆ, ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಇಫ್ ಎನಿ ಡೌಟ್ಸ್ ಇದ್ದರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.